ಹಾಯ್ ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಥುನ್ಸ್ ಕಿಚನ್. ಏನು ಮಾಡ್ತಾ ಇದ್ದೀವಿ ಮಟ್ಟಿಗೆ ಇವತ್ತು? ನಾವು ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀವಿ. ಏನು ಮಾಡೋದು ಬಿಸಿಬೇಳೆ ಬಾತು? ಹೆಂಗೆ ಮಾಡೋದು ಬಿಸಿಬೇಳೆ ಬಾತು? ಅವತ್ತು ಹೆಂಗೆ ಮಾಡಿದ್ವಲ್ಲ ಹಿಂಗೆ ತರ. ಹಿಂಗೆ ಒಂದಷ್ಟು ನಾವು ಕ್ಯಾರೆಟ್ ಹಾಕ್ಬೇಕು, ಆಮೇಲೆ ಬೀನ್ಸ್, ಸ್ವಲ್ಪ ಖಾರ ಪುಂಡೆ ಹಾಕ್ಬೇಕು, ಸ್ವಲ್ಪ ಗ್ರೀನ್ ಪೀಸ್ ಹಾಕ್ಬೇಕು, ಆಮೇಲೆ ಕ್ಯಾರೆಟು, ಕ್ಯಾಪ್ಸಿಕಮ್ ಬೇಡ ಅಷ್ಟೇ. ಬಿಸಿಬೇಳೆಬಾತ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಮೊದಲಿಗೆ ಟೀ ಕಪ್ಪಿಂದ 2 ಗ್ಲಾಸ್ವರೆಗೂ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. 3/4 ಕಪ್ಪಷ್ಟು ಬೇಳೆ ತೊಗೊಂಡಿದ್ದೆ. ನೀಟಾಗಿ ವಾಶ್ ಮಾಡಿ ಸ್ವಲ್ಪ ನೆನೆ ಇಡ್ತಾ ಇದ್ದೆ. ನೆಕ್ಸ್ಟ್ ಹಾಲು ಕಾಯಿಸ್ಬಿಟ್ಟು ಮಿಕ್ಕಿಗೆ ಹಾಲು ಬಿಸಿ ಮಾಡಿಕೊಟ್ಟು ಆ್ಯಂಡ್ ನನ್ನ ಹಸ್ಬೆಂಡಿಗೆ ಕೂಡ ಟೀ ಮಾಡಿಕೊಡ್ತಾ ಇದ್ದೆ. ಆ್ಯಂಡ್ ತರಕಾರಿ ಕೂಡ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಕ್ಯಾರೆಟು, ಬೀನ್ಸು, ಆನಿಯನ್ನು, ಪೊಟ್ಯಾಟೊ ಆ್ಯಂಡ್ ಕೊತ್ತಂಬರಿ, ಕರಿಬೇವು. ನೀವು ಯಾವ್ಯಾವ್ದಾರು ಎಕ್ಸ್ಟ್ರಾ ತರಕಾರಿ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೊಳ್ಳಿ. ನಮ್ಮನೇಲಿ ಬಿಸಿಬೇಳೆ ಬಾತ್ ಅಂದರೆ ಎಲ್ಲರಿಗೂ ಇಷ್ಟ, ಅವೆಲ್ಲ ಇಷ್ಟಪಟ್ಟು ತಿಂತೀವಿ. ನಿಮಗೂ ಕೂಡ ತುಂಬ ಇಷ್ಟಪಡ್ತಾನೆ ಬಿಸಿಬೇಳೆ ಬಾತ್ನ. ಮಾಡೋಕ್ಕೆ ಕೂಡ ತುಂಬ ಈಸಿ ಆ್ಯಂಡ್ ತರಕಾರಿ ಕೂಡ ಎಲ್ಲ ಯೂಸ್ ಮಾಡೋದ್ರಿಂದ ಏನು ಹೆಲ್ದಿಯಾಗೇ ಇರುತ್ತೆ. ಸೊ ಹಾಗಾಗಿ ನಾವು ಎಲ್ಲ ಇಷ್ಟಪಟ್ಟು ತಿಂತೀವಿ. ಮೊದಲು ಕುಕ್ಕರ್ ಇಟ್ಬಿಟ್ಟು 2 ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಹಾಕೋಬೇಕು. ಆಮೇಲೆ ಆನಿಯನ್ ಹಾಕ್ತಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆನಿಯನ್ ಸ್ವಲ್ಪ ಕೆಂಪಾಗೋವರೆಗೂ. ಆನಿಯನ್ ಸ್ವಲ್ಪ ಫ್ರೈ ಆದಮೇಲೆ ಇನ್ನುಳಿದ ರಿಮೈನಿಂಗ್ ತರಕಾರಿ ಏನಿತ್ತಲ್ಲ, ಕ್ಯಾರೆಟ್, ಬೀನ್ಸು, ಅದನ್ನೇ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೀವು ಎಕ್ಸ್ಟ್ರಾ ತರಕಾರಿ ಕೂಡ ಹಾಕ್ಬೋದು. ಕ್ಯಾಪ್ಸಿಕಮ್, ಕಾಲಿಫ್ಲವರ್ ಕೂಡ ಆ್ಯಡ್ ಮಾಡ್ಕೋಬೋದು. ನನ್ನ ಹತ್ರ ಇರಲಿಲ್ಲ, ಸೊ ನಾನು ಇಷ್ಟು ತರಕಾರಿ ಅಂತ ಇಷ್ಟ ಹಾಕೊಂಡಿದ್ದೀನಿ. ಆ್ಯಂಡ್ ಹಸಿ ಬಟಾಣಿ ಹಾಕಿ ಟೊಮೆಟೊ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಏನು ರೈಸ್ ಮತ್ತು ಬೇಳೆ ತೊಳೆದು ಇಟ್ಕೊಂಡಿರ್ತೀವಲ್ಲ ಅದು ಹಾಕಿಬಿಟ್ಟು ನಾನು ನೀರು ಹಾಕೋತಾ ಇದ್ದೀನಿ 4.25 ಕಪ್ಪಷ್ಟು. ಅದಾದಮೇಲೆ ಸ್ವಲ್ಪ ಧನಿಯಾ ಪೌಡರು ಮತ್ತು ಬಿಸಿಬೇಳೆಬಾತ್ ಪೌಡರ್ ಹಾಕೋತಾ ಇದ್ದೀನಿ 1 ಚಮಚದಷ್ಟು. ಆ್ಯಂಡ್ ಸ್ವಲ್ಪ ಕಸೂರಿ ಮೇಥಿ ಇದ್ದರೆ ಹಾಕ್ಕೊಳ್ಳಿ, ಆಪ್ಷನಲ್ಲು, ನನ್ನ ಹತ್ರ ಇದೆ ಅಂತ ನಾನು ಹಾಕಿದ್ದೀನಿ. ಆ್ಯಂಡ್ ಕೊತ್ತಂಬರಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಬಿಸಿಬೇಳೆಬಾತಿಗೆ ಸ್ವಲ್ಪ ನೀರು ಜಾಸ್ತಿನೇ ಬೇಕು, ಅದಕ್ಕೆ 5 ಗ್ಲಾಸಷ್ಟು ನೀರು ಹಾಕೋತಾ ಇದ್ದೀನಿ. ಲಿಡ್ನ ಕ್ಲೋಸ್ ಮಾಡಿ ಒಂದು 5 ವಿಷಲ್ನ ಹೊಡಿಸ್ಕೊಳ್ಳಿ. 5 ವಿಷಲ್ ಹೊಡಿಸ್ಕೊಂಡ್ರೆ ಬಿಸಿಬೇಳೆಬಾತ್ ರೆಡಿ ಆಗಿದೆ, ನೋಡ್ತಿರ್ಬೋದು ಇವಾಗ. ಇದೇನು ಸ್ವಲ್ಪ ಗಟ್ಟಿಯಾಗಿದ್ರೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ, ಸ್ಮ್ಯಾಶರ್ ಇದ್ದರೆ. ಸೊ ನನಗೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಕರೆಕ್ಟ್ ಇತ್ತು, ಸೊ ಹಾಗಾಗಿ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡು ಖಾರ ಬಂದಿದ್ರೆ ಖಾರ ಬಂದಿದ್ದೆ ಟೇಸ್ಟ್ ಮಾಡಿ, ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಅಂತ. ಬೆಳಗ್ಗೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಪಾತ್ರೆ ವಾಶ್ ಮಾಡುತ್ತೆ. ಪಾತ್ರೆ ವಾಶ್ ಮಾಡಿ ಹಾಗೆ ನಮ್ಮ ಮಿಥುನ್ ಸ್ಕೂಲ್ ಹಾಲಿಡೇ ಇತ್ತು. ಹಾಲಿಡೇದ ಅರೌಂಡ್ 12 o'clock ಈ ಥರ ನಾನು ಸ್ನಾನ ಮಾಡಿಸಿರ್ತೀನಿ. ಆದರೆ ಇವತ್ತು ಯಾಕೋ ಟಿಫನ್ ಆದ ತಕ್ಷಣ ಸ್ನಾನ ಮಾಡಿಸು ಅಂತ ಫುಲ್ ಕಿರಿಕಿರಿ ಮಾಡ್ತಾಯಿದ್ದೆ. ಅದಕ್ಕೆ ಅವ್ನು ಸ್ನಾನ ಮಾಡಿಸ್ಬಿಟ್ಟು ನಾನು ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. ವಾರದಲ್ಲಿ ಈ ಥರ ಒಂಥರ ಆದರೂ ಡಬ್ಬ ಎಲ್ಲ ತೊಳೆದು ನೀಟಾಗಿ ಕ್ಲೀನ್ ಮಾಡ್ಕೋತೀನಿ. ಇಲ್ಲ ಡಬ್ಬ ಎಲ್ಲ ಎಣ್ಣೆ ಥರ ಆಗಿರುತ್ತೆ ಕಿಚನ್ದು. ಸೊ ಹಂಗಾಗಿ ಇಲ್ಲಿ ಕ್ಲೀನ್ ಮಾಡ್ಕೋತಾ ಇದ್ದೆ ನಾನು ಎಲ್ಲದು ತೆಗೆದು. ಹಾಗೆ ನಾನು ಹೆಸರು ಕಾಳನ್ನ ಹಿಂದಿನ ನೆನೆ ಇಟ್ಬಿಟ್ಟು ಈ ಥರ ಬಟ್ಟೆಯಲ್ಲಿ, ಕಾಟನ್ ಬಟ್ಟೆಯಲ್ಲಿ ಕಟ್ಟಿಟ್ಟಿದ್ದೆ, ನೀಟಾಗಿ ಮೊಳಕೆ ಬಂದಿರುತ್ತೆ ಅಂತಂದು. ಈ ಥರ ಮೊಳಕೆ ಕಟ್ಟಿಟ್ಕೊಂಡು ನಾನು 1 ವಾರ ಈ ಥರ ಯೂಸ್ ಮಾಡ್ತಿರ್ತೀನಿ. ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಈಸಿ ಆಗುತ್ತೆ ಬೇಗ ಪಲ್ಯ ಮಾಡೋಕ್ಕೆ ಆ್ಯಂಡ್ ಸಾಂಬಾರು ಮಾಡೋಕ್ಕೆ ಅಂತಂದು. ಆ್ಯಂಡ್ ಮೊಳಕೆ ಕಾಳು ಹೆಲ್ದಿನೂ ಕೂಡ ಅಲ್ವಾ, ಸೊ ಆಗ ನಾನು ಈ ಥರ ಮೊಳಕೆ ಕಟ್ಟಿಟ್ಕೊಂಡಿರ್ತೀನಿ. ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಏನೂ ಆಗೋದಿಲ್ಲ, 1 ವಾರ ಆದರೂ ಯೂಸ್ ಮಾಡ್ಬೋದು. ಹಾಯ್ ಎವ್ರಿವನ್, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಮಿಥುನ್ಸ್ ಕಿಚನ್. ನಾನು ಇವಾಗ ಸಾಫ್ಟ್ ಎಕ್ಸೆಲ್ ತಂದಿದ್ದೀನಿ. ಆಮೇಲೆ ನಾವು ಪಿಜ್ಜಾ ಮಾಡ್ತಾಯಿದ್ದೀವಿ, ನೈಟು ಪಾವ್ ಭಾಜಿ ಮಾಡ್ತಾಯಿದ್ದೀವಿ. ಅದಕ್ಕೆ ನಾನು ವಿಡಿಯೋಗೆಲ್ಲ ಹೇಗೆ ವಾಯ್ಸ್ ಓವರ್ ಕೂಡ ನೋಡ್ತಿರ್ತಾನೆ ನನ್ನ ಮಗ, ಅದನ್ನ ನೋಡ್ಬಿಟ್ಟು ಅವನು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದ. ಹಾಗೆ ಮನೆಗೆ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು, ಹಾಗಾಗಿ ಫ್ಲಿಪ್ಕಾರ್ಟಲ್ಲೇ ಆರ್ಡರ್ ಮಾಡಿದ್ದೆ ನಾನು. ಅಲ್ಲೇ ಆಚೆ ಕಡೆನೇ ಇತ್ತು. ಸೊ ನನ್ನ ಮಗ ಎಲ್ಲ ತೊಗೊಂಬಂದು ಶೆಲ್ಫ್ ಮೇಲೆ ಇಡ್ತಾ ಇದ್ದೆ ಎಲ್ಲ ಐಟಮ್ಸ್. ನಾನು ಅದು ಎಲ್ಲ ಚೆಕ್ ಮಾಡ್ತಾ ಇದ್ದೆ, ಅದು ಎಕ್ಸ್ಪೈರಿ ಡೇಟ್ ಅದು ಎಲ್ಲದು. ಅದೇ ನೈಟ್ ಊಟಕ್ಕೆ ಮುದ್ದೆ ಮತ್ತು ಬಸ್ಸಾರು ಮಾಡೋಣ ಅನ್ಕೋತಾ ಇದ್ದೀನಿ. ಇದು ಫಸ್ಟ್ ಟೈಮ್ ನಾನು ಮುದ್ದೆ ಬಸ್ಸಾರು ಮಾಡ್ತಾ ಇರೋದು. ಹಾಗಾಗಿ ನನಗೆ ಒಣಮೆಣ್ಸಿನ್ಕಾಯಿ ಬೇಕಾಗಿತ್ತು. ನಾವು ಜಾಸ್ತಿ ಖಾರದ ಪುಡಿ ಯೂಸ್ ಮಾಡ್ತೀವಿ, ಒಣಮೆಣ್ಸಿನ್ಕಾಯಿ ಯೂಸ್ ಮಾಡಲ್ಲ. ಹಾಗೆ ಒಣಮೆಣ್ಸಿನ್ಕಾಯಿ ಬೇಕು ಅಂತಂದ್ಬಿಟ್ಟು ಫ್ಲಿಪ್ಕಾರ್ಟಲ್ಲಿ ಅದನ್ನು ಕೂಡ ಆರ್ಡರ್ ಮಾಡಿದ್ದೆ. ಹಾಗೆ ನಮ್ಮ ಮಿತ್ತುಗೆ ಕರ್ಜಿಕಾಯಿ ಅಂದರೆ ತುಂಬ ಇಷ್ಟ, ಅದು ಬೇಕು ತಿನ್ಸು ಅಂತ ಹೇಳ್ತಾ ಇದ್ದ. ಆ್ಯಂಡ್ ಲಾಸ್ಟ್ ಟೈಮ್ ನಮ್ಮ ಆಂಟಿ ಬಂದಿದ್ದರು ಲಾಸ್ಟ್ ವೀಕಲ್ಲಿ, ಸೊ ಅವ್ರು ತೊಗೊಂಬಂದಿದ್ರು, ನಮ್ಮ ಅತ್ತೆ ಮಾಡಿಕೊಟ್ಟಿದ್ರು ಅಂತಂದು. ನೈಟ್ ಊಟಕ್ಕೆ ನಾನು ಇಲ್ಲಿ ಮುದ್ದೆ ಮತ್ತು ಸಾಂಬಾರು ರೆಡಿ ಮಾಡ್ಕೊಳ್ತಾ ಇದ್ದೆ. ಮೊದಲು ಚಟ್ನಿ ಮಾಡೋಣ ಅಂತಂದು ಏನೇನು ಬೇಕಂತ ಒಂದು ಸೈಡ್ ಪ್ಲೇಟಲ್ಲಿ ಎತ್ತಿಟ್ಕೋತಾ ಇದ್ದೆ. ನಾನಿಲ್ಲಿ ಸಾಲ್ಟು, ಕರಿಬೇವು, ಜೀರಿಗೆ, ಕೊತ್ತಂಬರಿ ಆ್ಯಂಡ್ 6 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಸಿ ಶುಂಠಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ನಮಗೆ ಸ್ವಲ್ಪ ಊಟ ಸಿಹಿ ಇರಬೇಕು, ಸೊ ಹಾಗಾಗಿ ಒಂದು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೆ. ಆ್ಯಂಡ್ ಮೆಣಸಿನ್ಕಾಯಿ ಏನು ತೊಗೊಂಡಿರ್ತೀವಲ್ಲ, ಸೊ ಅದನ್ನು ಒಂದು ಸ್ವಲ್ಪ ಬಿಸಿ ನೀರಿಗೆ ಒಂದು 2 ನಿಮಿಷ ಜಸ್ಟ್ ಅದ್ರಲ್ಲಿ ಹಾಕಿಬಿಟ್ಬಿಡಿ. ಮೆಣಸಿನ್ಕಾಯಿ ಸಾಫ್ಟ್ ಆಗುತ್ತೆ. ಇನ್ನು ಕುಕ್ಕರಿಗೆ ನಾನು 1 ಬೌಲಷ್ಟು ಮೊಳಕೆ ಕಟ್ಟಿದ್ನಲ್ಲ, ಅದು ಹೆಸರು ಕಾಳನ್ನ ತೊಗೊಂಡ್ಬಿಟ್ಟು 1 ಕಪ್ಪಷ್ಟು ನೀರು ಹಾಕಿ ನಾನು 1 ವಿಷಲ್ನ ಕುಗ್ಸ್ಕೊತೀನಿ. ಆ್ಯಂಡ್ ಹಾಗೆ ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಬಿಸಿ ನೀರಿಗೆ ಏನು ಮೆಣಸಿನ್ಕಾಯಿ ಹಾಕಿದ್ನಲ್ಲ ಅದು ತೆಗೆದುಬಿಟ್ಟು, ಅದು ನೀರೆಲ್ಲ ತೆಗೆದುಬಿಟ್ಟಿದ್ದೀನಿ. ತೆಗೆದು ಹಾಕ್ಕೊಂಡು ಅದಕ್ಕೆ ಸಾಲ್ಟು, ಕರಿಬೇವು, ಕೊತ್ತಂಬರಿ, ಜೀರಿಗೆ
ಆ್ಯಂಡ್ 6 ಬೆಳ್ಳುಳ್ಳಿ ಹೆಸರು ಆ್ಯಂಡ್ ಹಸಿ ಶುಂಠಿ, ಒಂದು ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ. ನಮಗೆ ಸ್ವಲ್ಪ ಬೆಲ್ಲ ಸಿಹಿ ಇರಬೇಕು ಹಾಗಾಗಿ. ಆ್ಯಂಡ್ ಈ ಥರ ರುಬ್ಕೊಳ್ತಾ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು. ಆ್ಯಂಡ್ ಸ್ಮೆಲ್ ಅಂತೂ ಚೆನ್ನಾಗಿ ಬರ್ತಾ ಇತ್ತು ಜೀರಿಗೆ ಎಲ್ಲ ಹಾಕ್ಕೊಂಡಿದ್ದಕ್ಕೆ. ಚಟ್ನಿ ರೆಡಿ ಆಯಿತು. ಆ್ಯಂಡ್ ಹಾಗೆ ನನ್ನ ಕಡೆ ಒಂದು ವಿಷಲ್ ಆಗಿತ್ತು, ಸೊ ಅದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ ಅಂತೇಳಿ ಒಂದು ಆನಿಯನ್ ಮೀಡಿಯಮ್ ಸೈಜ್ ಆನಿಯನ್ ಕಟ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಹಾಗೆ ಕೊಬ್ಬರಿನ ತುರ್ಕೋತಾ ಇದ್ದೆ ನಾನು. ನೀವು ಇಲ್ಲಾಂದರೆ ಮಿಕ್ಸಿ ಕೂಡ ಹಾಕ್ಕೊಳ್ಳಿ. ಇದೇನು ಹೆಸರು ಕಾಳು ಬೆಂದಿರುತ್ತಲ್ವ, ಸೊ ಅದ ಮೇಲೆ ನೀರೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಇದಷ್ಟು ಒಗ್ಗರಣೆ ಕೊಡಿ ಅಷ್ಟೇ. ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡು ಏನು ಉಳ್ಳಾಗಡ್ಡಿ ಹೆಚ್ಚಿರ್ತೀವಲ್ಲ, ಸೊ ಅದು ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಇದು ಹೆಸರು ಕಾಳು ಹಾಕಿರ್ತೀವಲ್ಲ, ಹೆಸರು ಕಾಳು ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ನಾನು ಮೊದಲೇ ಕುಕ್ಕರಿಗೆ ಹಾಕಿದ್ದೆ, ಸೊ ಹಾಗಾಗಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಂಡು ಕೊತ್ತಂಬರಿ ಹಾಕ್ಕೊಂಡು ತುರಿದಿಟ್ಕೊಂಡಿರ್ತೀವಲ್ಲ ಕೊಬ್ಬರಿ ಹಾಕ್ಕೊಂಡು ಮಿಕ್ಸ್ ಮಾಡಿ. ಇಷ್ಟೇ, ಇದಕ್ಕೆ ಇಷ್ಟ ಮಸಾಲೆ ಏನು ಜಾಸ್ತಿ ಬೇಡ, ಇಷ್ಟೇ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು. ನೆಕ್ಸ್ಟ್ ಇಲ್ಲಿ ರಾಗಿ ಮುದ್ದೆ ಮಾಡೋಣ ಅಂತ ಕುಕ್ಕರಿಗೆ 2 ಗ್ಲಾಸ್ ನೀರು ಹಾಕಿಟ್ಟಿದ್ದೆ. ಕುಕ್ಕರಲ್ಲಿ ಮಾಡಿದ್ರೆ ತಿರುಗ್ಸೋಕ್ಕೆ ಈಸಿ ಆಗುತ್ತೆ ನನಗೆ, ಸೊ ಅವಾಗ ನಾನು ಪ್ರತಿ ಸಲ ಕುಕ್ಕರಲ್ಲೇ ಮಾಡ್ಕೋತೀನಿ. ರಾಗಿ ಮುದ್ದೆ ಮನೇಲಿ ಯಾವಾಗಲೂ ಮಾಡ್ತಾ ಇರ್ತೀವಿ. ನಾನು ಇದ್ರ ಜೊತೆ ಜಾಸ್ತಿ ಏನು ಮಾಡ್ತಾಯಿದ್ದೆ, ಸೊಪ್ಪು ಸಾಂಬಾರು ಮಾಡ್ತಾಯಿದ್ದೆ ಆ್ಯಂಡ್ ಬೇಳೆ ಸಾಂಬಾರು ಮಾಡ್ತಾಯಿದ್ದೆ. ಆದರೆ ಈ ಥರ ಬಸ್ಸಾರು ಅಂತ ಏನು ಹೇಳ್ತೀರಾ, ಈ ಥರ ಮಾಡಿದೆ, ಇದು ನನ್ನ ಫಸ್ಟ್ ಟೈಮು. ಆ್ಯಂಡ್ ಮಾಡಿದ್ಮೇಲೆ ಹೇಗೆ ಬರುತ್ತೇನೋ ಅಂದ್ಕೊಂಡೆ, ಆದರೆ ಚೆನ್ನಾಗೇ ಬಂದಿತ್ತು. ನಾವು ಮನೇಲಿ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ದೆ ಈ ಥರ ಸಾಂಬಾರು ಒಂದ್ಸಲ ಟ್ರೈ ಮಾಡಬೇಕು ಅಂತಂದರೆ. ಇದು ರೆಸಿಪಿ ಅವ್ರಿಗೆ ಗೊತ್ತಿತ್ತು, ಸೊ ಹಾಗಾಗಿ ನನಗೆ ಹೇಳ್ಕೊಡ್ತಾಯಿದ್ರು ಈ ಥರ ಮಾಡ್ಬೇಕಂತ. ಅದನ್ನು ನೋಡಿಬಿಟ್ಟು ನಾನು ಮಾಡಿದ್ದು. ಆ್ಯಂಡ್ ಟೇಸ್ಟ್ ಅಂತೂ ಚೆನ್ನಾಗಿ ಬಂದಿತ್ತಿದ್ದು. ಹಾಕೋತಾ ಇದ್ದೀನಿ ನಾನು. ಇದೇನು ರಾಗಿ ಮುದ್ದೆ ಮಾಡ್ಕೊಂಡಿರ್ತಲ್ಲ, ಮುದ್ದೆ ಮಾಡ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಆ್ಯಂಡ್ ಇದು ನೀರು ಯಾವ್ದು ಬಂದಿಟ್ಟು ಅಂದರೆ ಹೆಸರು ಕಾಳು ಬಸ್ತಿರ್ತೀವಲ್ಲ ನೀರು, ಅದೇ ನೀರಿದು ನೀರು. ಆ್ಯಂಡ್ ಇದು ಚಟ್ನಿ ಹಾಕೋತಾ ಇದ್ದೀನಿ. ಚಟ್ನಿ ಹಾಕ್ಕೊಂಡು ಏನು ಹೆಸರು ಕಾಳಿನ ಒಗ್ಗರಣೆ ಕೊಟ್ಕೊಂಡಿರ್ತೀವಲ್ಲ, ಒಗ್ಗರಣೆ ಕೊಟ್ಟು ಇದಕ್ಕೆ ಸ್ವಲ್ಪ ಲೆಮನ್ ಹಾಕ್ಕೊಳ್ಳಿ, ಹುಳಿ ಚೆನ್ನಾಗಿರುತ್ತೆ ಇದು. ನಾನು ಇದ್ರ ಜೊತೆ ಈ ಥರ ಸಾಂಬಾರು ಚಟ್ನಿ ಕಾಳು ಜೊತೆ ಟ್ರೈ ಮಾಡ್ತಾ ಇರೋದು ಫಸ್ಟ್ ಟೈಮು. ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ನನಗಿದು ಫುಲ್ ಖುಷಿಯಾಗಿ ಹೋಗಿತ್ತು ಈ ಥರ ಟೇಸ್ಟ್ ಮಾಡಿಬಿಟ್ಟು. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ಇದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ನೀವು ಈ ಥರ ಟ್ರೈ ಮಾಡಿ ಕಮೆಂಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಎವ್ರಿವನ್. ಎಲ್ರಿಗೂ ನಮಸ್ಕಾರ.